ನಾವು ನಿಮ್ಮನ್ನು ಹೊಡೆದಿಲ್ಲ, ಆದರೆ ಭಯೋತ್ಪಾದಕರ ಇದನ್ನು ಏನೇನು ಅವ್ರದ್ದು ಸೆಂಟರ್ಸ್ ಇದೆ ಅದನ್ನು ಹೊಡೆದಿದ್ದೀವಿ ಅಂತಾರೆ. ನಾವು ಪಾಕಿಸ್ತಾನದ ಜನತೆಗಾಗಲಿ, ಅವರ ಏರ್ ಬೇಸಸ್ಗಾಗಲಿ, ಅವರ ಎಸ್ಟಾಬ್ಲಿಷ್ಮೆಂಟ್ಗಾಗಲಿ, ಇನ್ಫ್ರಾಸ್ಟ್ರಕ್ಚರ್ಗಾಗಲಿ ಹೊಡೆದಿಲ್ಲ. ನಾವು ಹೊಡೆದಿರೋದಲ್ಲ, ಬರೀ ನಮ್ಮ ಭಯೋತ್ಪಾದಕರು ನಮ್ಮ ದೇಶದ ಮೇಲೆ ಏನೇನು ಅತ್ಯಾಚಾರಗಳು ಮಾಡಿದ್ದಾರೆ ಅವ್ರನ್ನ. ಇಷ್ಟರ ಮೇಲೆ ಆದ್ರೂ ನೀವು ಇಲ್ಲ, ನೀವು ಬಂದು ಹೊಡೆದಿದ್ದೀರ ಅಂತ ನೀವು ಇನ್ನು ಯುದ್ಧಕ್ಕೆ ಬಂದರೆ ನಾವು ರೆಡಿ ಆಗಿದ್ದೀವಿ. ಆಮೇಲೆ ಇನ್ನೊಂದು, ನಾವು LOC ಕ್ರಾಸ್ ಮಾಡದೆ ಹೊಡೆದಿರ್ತೀವಿ. ಬಹಳ ಇಂಪಾರ್ಟೆಂಟ್ ಇದು. ಇದನ್ನು ಅರ್ಥ ಮಾಡ್ಕೋಬೇಕು. ನಾವು ಮಾತಾಡ್ತೀವಲ್ಲ, ಇಲ್ಲ ಘರ್ಮೆ ಗುಸ್ಕೆ ಮಾರಂಗೆ ಖಂಡಿತ ಅಲ್ಲ. ಇದು ನಮ್ಮ LOCಯಿಂದ ಅವ್ರನ್ನ ಹೊಡೆದಿದ್ದೀವಿ. ಯಾತಕ್ಕೆ? ಇವತ್ತು ನೀವು 9 ಟಾರ್ಗೆಟ್ಸನ್ನು ನೋಡಿ, ಅದು 12 ಕಿಲೋಮೀಟರಿಂದ 100 ಕಿಲೋಮೀಟರ್ ವ್ಯಾಪ್ತಿಯಲ್ಲಿದೆ. ಅದು ಹೌದು. ಎಲ್ಲ 12, 18, 20, 30 ಕಿಲೋಮೀಟರ್ ಹತ್ತತ್ರ ಇರುವಂಥ ಎಲ್ಲ ಇವ್ರದ್ದು ಭಯೋತ್ಪಾದಕರ ಟೆರರ್ ಸೆಂಟರ್ಸು. ಅದರ ಒಂದೇ ಒಂದು ಅದು ಲಾಹೋರ್ ಪಕ್ಕದಲ್ಲಿದೆ, ಮುರ್ದಿಕೆ, ಆಮೇಲೆ ಬವಾಲ್ಪುರು. ಸೊ ನಾವು ಯಾರನ್ನೂ ಹೊಡೆದಿಲ್ಲ, ನಾವು ಹೊಡೆದಿರೋದಲ್ಲ ಭಯೋತ್ಪಾದಕರನ್ನ. ನಿಮ್ಗೆ ಇಷ್ಟು ಮೇಲೂ ನಿಮ್ಗೆ ಅನ್ಸಿದ್ರೆ ನಾವು ನಿಮ್ಮ ದೇಶಕ್ಕೆ ಮೇಲೆ ನಾವು ದಾಳಿ ಮಾಡಿದ್ದೀರಿ ಅಂತ ನೀವೇನಾದ್ರು ನಮ್ಮ ಮೇಲೆ ದಾಳಿ ಮಾಡೋಕ್ಕೆ ಟ್ರೈ ಮಾಡಿದ್ರೆ ನಾವೇನು ತೊಂದರೆ ಇಲ್ಲ, ನಾವು ವಿ ಆರ್ ರೆಡಿ ಅನ್ನೋ ಮೆಸೇಜನ್ನು ನಾವು ಕೊಟ್ಟಿದ್ದೀವಿ. ನನಗನ್ಸತ್ತೆ ಈಗ ಇಷ್ಟೊತ್ತಿಗೆ ಇಷ್ಟೊತ್ತಿಗೆ ಹೇಳಬೇಕು ಅಂದರೆ ಪ್ರಧಾನಮಂತ್ರಿಗಳು ಅದರ ವಿಷಯ ಯೋಚನೆ ಮಾಡ್ತಾ ಇರಬೇಕು. CCS ಮೀಟಿಂಗ್ ಕೂಡ ನಡೀತಾ ಇದೆ, ಅದಕ್ಕೂ ನಡೀತಾ ಇದೆ. ಯಾಕೆಂದರೆ ಇದು ಮುಂದೆ ಏನಾಗುತ್ತೆ ಅಂತ ಅವ್ರಿಗೂ ಗೊತ್ತು, ಇದರ ದೇಶದ ಜನತೆಗೂ ಗೊತ್ತು. ನಮ್ಮ ದೇಶದ ಜನರು ಇದನ್ನೇ ಬಯಸ್ತಾ ಇದ್ದಿದ್ದು. ಬರಲಿ ಅವ್ರಿಗೆ ಸದ್ಯ ಬಡಿಲೇಬೇಕು ಅನ್ನುವಂಥ ಒಂದು ರೋಷ ಇದೆ ಎಲ್ಲರಿಗೂ. ಆದರೆ ಇಲ್ಲಿಗೆ ಜಸ್ಟಿಸ್ ಪೂರ್ತಿ ಆಗಲಿಲ್ಲ. ನಾವು ಅದನ್ನು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಹೌದು ನೋಡಿ, ಎಲ್ಲರಿಗೂ ಸಂತೋಷ, ಎಲ್ಲರಿಗೂ ಒಂಥರ ಉತ್ಸಾಹ, ಕುಣಿಯೋ ಉತ್ಸಾಹ. ಆದರೆ ನಾನು ಭಾಳ ಕಾಷಸ್ಸಾಗಿ ಮಾತಾಡ್ತಾ ಇದ್ದೀನಿ, ಬಹಳ ಕೇರ್ಫುಲ್ಲಾಗಿ ಮಾತಾಡ್ತಾ ಇದ್ದೀನಿ. ಯಾಕೆಂದರೆ ನಾವು ಮುಂದಿನ ಯೋಚನೆ ಮಾಡಬೇಕು. ನಾವು ಇಲ್ಲಿ ಹೊಡೆದು ಬಿಟ್ವಿ ಅನ್ನೋಂಥದ್ದಲ್ಲ. ಮುಂದೇನಾಗುತ್ತೆ, ಅವರು ಬಂದು ನಮ್ಮ ಮೇಲೆ ದಾಳಿ ಮಾಡುವಂಥ ಒಂದು ಸಂದರ್ಭ ಬರ್ಬೋದು. ಅದಕ್ಕೆ ನಾವು ರೆಡಿ ಆಗಿರ್ಬೋದು. ಅವರು ತಗೊಂಡು ಕ್ಷಿಪಣಿಗಳಿದೆ, ಅವರು ತಗೊಂಡು ಏರ್ ಕಾರ್ಡ್ ಇದೆ. ಅವರು 400 ಕಿಲೋಮೀಟರ್ಸ್ ರೇಂಜ್ ಮಿಸೈಲ್ಸ್ನ ಹಾರಿಸ್ಬೋದು. 150 ಕಿಲೋಮೀಟರ್ಸ್ ಇರೋ ಮೊನ್ನೆ ಅವರು ಅದರದ್ದು ಹಾರಿಸಿದ್ದಾರೆ, ಅದನ್ನು ಹಾರಿಸ್ಬೋದು. ಆದರೆ ನಾವು ಅದಕ್ಕೆ ರೆಡಿ ಆಗಿದ್ದೀವಿ. ಬಟ್ ನಮ್ಮ ಹತ್ರ ಶೌರ್ಯ, ಪ್ರಳಯ ಇದೆ ಅನ್ನೋ ಕಾನ್ಫಿಡೆನ್ಸ್ ಭಾರತೀಯರಿಗೆ. ಆಮೇಲೆ ನಮ್ಮ ಹತ್ರ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ, ಮಲ್ಟಿ ಲೇಯರ್ಡ್ ಏರ್ ಡಿಫೆನ್ಸ್ ಇದೆ. ಆ ಏರ್ ಡಿಫೆನ್ಸ್ ಎಲ್ಲ ನಾವು ಮೂವ್ ಮಾಡಿದ್ದೀವಿ. ಆದ್ರೂ ಆ ಏರ್ ಡಿಫೆನ್ಸ್ ಮಧ್ಯದ ನುಸುಳ್ಕೊಂಡು ಬಂದು ನಮ್ಮ ಆ ಟಾರ್ಗೆಟ್ ಮೇಲೆ ಬೀಳುವಂಥ ಸಾಧ್ಯತೆಯೂ ಇದೆ. ನಾವು ಅದನ್ನು ಡಿಸ್ಕೌಂಟ್ ಮಾಡಬಾರ್ದು. ಯಾಕೆಂದರೆ ನಾವು ಮಾಡಿರೋದು ಅದೇ. ನಾವು ಕರೆಕ್ಟಾಗಿ ಯಾವಾಗ ರಾತ್ರಿ 1 ಗಂಟೆ 5 ನಿಮಿಷಕ್ಕೆ ಯಾವಾಗ ನಾವು ಇದನ್ನು ಶುರು ಮಾಡಿದ್ವಿ ನಮ್ಮ ಅಟ್ಯಾಕು, ಆಗ ಕೆಲವು ರೇಡಾರ್ಸು ಪಾಕಿಸ್ತಾನದಲ್ಲಿ ಕೆಲಸ ಮಾಡಲ್ಲ ಅನ್ನೋವಂಥ ನಮಗೆ ಇನ್ಫಾರ್ಮೇಷನ್ ನಮ್ಮ ಹತ್ರ ಇತ್ತು. ಇದೇ ಥರ ಬಾಲಾಕೋಟಲ್ಲೂ ನಾವು ಸ್ಟ್ರೈಕ್ ಮಾಡಿದ್ವಿ. ವೈ ಸರ್, ಯಾಕೆ 1 ಗಂಟೆ 5 ನಿಮಿಷಕ್ಕೆ ಕರೆಕ್ಟಾಗಿ ಯಾಕೆ ಅಂತ ಹೇಳಿ? ಅದಕ್ಕೆ ಸ್ವಲ್ಪ ಒಂದು ಚಿಕ್ಕ ಎಕ್ಸ್ಪ್ಲನೇಷನ್ನು ನೋಡಿ. ಪ್ರತಿ ದೇಶದ ಹತ್ರ ಆರ್ಬ್ಯಾಟ್ ಅಂತ ಇರುತ್ತೆ. ಆರ್ಬ್ಯಾಟ್ ಅಂದರೆ ಆರ್ಡರ್ ಆಫ್ ಬ್ಯಾಟಲ್ ಅಂದರೆ ಇವತ್ತು ನಾವು ಇಲ್ಲಿ ಕೂತಿದ್ವಿ ಇದರೊಳಗೆ ಈ ಸ್ಟುಡಿಯೋನಲ್ಲಿ. ಇಲ್ಲಿ ಇದನ್ನೇ ಕೇಂದ್ರ ಬಿಂದುವಾಗಿಟ್ಕೊಂಡು ಒಂದು ನೀವು ಸರ್ಕಲ್ ಹಾಕ್ತೀರಾ, ಒಂದು 5 ಕಿಲೋಮೀಟರ್ ರೇಡಿಯಸ್ಸು 10 ಕಿಲೋಮೀಟರ್ ರೇಡಿಯಸ್ಸು ಏನೋ. ಇಲ್ಲಿ ಒಂದು ರೇಡಾರ್ ಇಟ್ಟರೆ ಈ ರೇಡಾರು 10 ಕಿಲೋಮೀಟರ್ ಅಷ್ಟೇ ಕವರ್ ಮಾಡೋಕ್ಕೆ ಸಾಧ್ಯ. ಈ ಥರ 100 ರೇಡಾರ್ಗಳನ್ನು ಅವರು ಪಾಕಿಸ್ತಾನದವ್ರು ಇಟ್ಟಿದ್ದಾರೆ, ನಾವು ಇಟ್ಟಿದ್ದೀವಿ. ಆದರೆ ಎಲ್ಲ ಸರ್ಕಲ್ಗಳು ಒಂದಕ್ಕೊಂದು ಕ್ರಾಸ್ ಮಾಡಲ್ಲ, ಒಂದಕ್ಕೊಂದು ಕಟ್ ಮಾಡಲ್ಲ. ಎಲ್ಲೋ ಒಂದು ಕಡೆ ಒಂದು ಚಿಕ್ಕ ಗ್ಯಾಪ್ ಇರುತ್ತೆ. ಆ ಗ್ಯಾಪಲ್ಲಿ ಏರ್ಕ್ರಾಫ್ಟ್ ಹೋದರೆ ಬಲಗಡೆ ಇರೋ ರೇಡಾರು ಅದನ್ನು ಡಿಟೆಕ್ಟ್ ಮಾಡಲ್ಲ, ಎಡಗಡೆ ಇರೋ ರೇಡಾರು ಡಿಟೆಕ್ಟ್ ಮಾಡಲ್ಲ. ಅದಕ್ಕೆ 1 hour and 5 minutes. ಯಾಕೆಂದರೆ ಆ ಟೈಮಲ್ಲಿ ಕೆಲವು ರೇಡಾರ್ಗಳು ಸ್ತಬ್ಧವಾಗಿರುತ್ತೆ, ಅವು ಆಪರೇಟ್ ಆಗ್ತಾ ಇರಲ್ಲ. ಆಗ ನಾವು ಅದನ್ನು ಪುಷ್ ಮಾಡಿದ್ರೆ, ದಿಸ್ ಇಸ್ ಕಾಲ್ಡ್ ಎ ಟ್ಯಾಕ್ಟಿಕಲ್ ರೂಟ್, ಪುಷ್ ಮಾಡಿದ್ರೆ ನಮ್ಮನ್ನು ಐಡೆಂಟಿಫೈ ಮಾಡೋಕ್ಕೆ ಯಾವ ಡಿವೈಸಸ್ಸು ಇರಲ್ಲ. ಐಡಿಯಲ್ ಟೈಮ್ ಟು ಹಿಟ್ ಅನ್ನೋದು ನಾವು ಕ್ಯಾಲ್ಕುಲೇಟ್ ಮಾಡಿ ಹೊಡೆದಿದ್ವಿ. ಇದೇ ಥರ ಬಾಲಾಕೋಟಲ್ಲೂ ಹೊಡೆದ್ವಿ, ಇದೇ ಥರ ಈ ಸರಿನೂ ಹೊಡೆದ್ವಿ.
ವಾಟ್ ಅಬೌಟ್ ಪಾಕಿಸ್ತಾನ್ಸ್ ಏರ್ ಡಿಫೆನ್ಸ್ ಸಿಸ್ಟಮ್ ಸರ್? ಅವ್ರ ಹತ್ರ ಏರ್ ಡಿಫೆನ್ಸ್ ಸಿಸ್ಟಮ್ ಅವ್ರ ಹತ್ರನೂ ಅದ್ಭುತವಾದ ಏರ್ ಡಿಫೆನ್ಸ್ ಇದೆ. ಅವ್ರ HQ9 ಅವರು ಚೈನಾಯಿಂದ ತೊಗೊಂಡಿರುವಂತಹ ಸಿಸ್ಟಮ್ ಇದೆ. ಅದು S-400 ಟ್ರಯಾಂಫ್ ನಾವು ತೊಗೊಂಡಿರುವಂತಹ ಸಿಸ್ಟಮು ರಷ್ಯಾದಿಂದ ಅದಕ್ಕೆ ಕಂಪೇರ್ ಮಾಡ್ತಾರೆ. ಅವ್ರ ಹತ್ರನೂ ಏರ್ ಡಿಫೆನ್ಸ್ ಏರ್ ಕಾರ್ಡ್ ಇದೆ, J-10C ಇದೆ. ಅವ್ರ ಹತ್ರನೂ F-16 ಇದೆ. ಅವರು ಬೇಕಾದಷ್ಟು ಅವ್ರ ಹತ್ರ ಕ್ಷಮತೆ ಇದೆ ಅವರಿಗೆ. ಆದರೆ ಒಂದು ಪ್ರಶ್ನೆ ಹುಟ್ಕೊಳುತ್ತೆ, ಇವತ್ತು ನಾವು ಅಟ್ಯಾಕ್ ಮಾಡಿರೋದು ಪಾಕಿಸ್ತಾನ್ ಅಲ್ಲ. ನಾವು ಅಟ್ಯಾಕ್ ಮಾಡಿರೋದು ಪಾಕಿಸ್ತಾನ್ ಅಲ್ಲ. ಪಾಕಿಸ್ತಾನದ ನೆಲದ ಮೇಲೆ ನಿಂತುಕೊಂಡು ಅಲ್ಲಿನ ಟ್ರೈನಾಗಿ ನಮ್ಮ ದೇಶದ ಒಳಗೆ ನುಗ್ಗಿಬಿಟ್ಟು ನಮ್ಮನ್ನು ಸಾಯಿಸಿರುವಂಥ ಭಯೋತ್ಪಾದಕರನ್ನ ಅವ್ರಿಗೆ ಹೊಡೆದಿದ್ವಿ. ಯಾಕೆ ನಿಮಗೆ ಗೊತ್ತಿರಲಿಲ್ವಾ? ನಿಮ್ಮ ದೇಶದಲ್ಲೇ ನಿಮ್ಮ ನೆಲದ ಮೇಲೆ ಇರುವಂತಹ ಭಯೋತ್ಪಾದಕರ ವಿಷಯ ನಿಮಗೆ ಗೊತ್ತಿರಲಿಲ್ವಾ? ನೀವು ನಮ್ಮ ಮೇಲೆ ಇವತ್ತು ಅಟ್ಯಾಕ್ ಮಾಡೋಕ್ಕೆ ಬಂದರೆ ಏನು ಇದನ್ನು ಜಗತ್ತಿಗೆ ಒಂದು ಮೆಸೇಜ್ ಕೊಡ್ತಾ ಇದ್ದೀರಾ? ನಾವು ಆ ಭಯೋತ್ಪಾದಕರಿಗೆ ಸಪೋರ್ಟ್ ಮಾಡ್ತೀವಿ ಅನ್ನೋ ಮೆಸೇಜ್ ಕೊಡ್ತಾ ಇದ್ದೀರಾ. ನೀವು ಆ ಥರ ಮಾಡಿದ್ರೆ ಅದು ಮುಂದೆ ನಿಮಗೆ ಮುಳುವಾಗತ್ತೆ. ಇವತ್ತು ಜಗತ್ತಿನಲ್ಲಿ ನೀವು ಆಗಲೇ ಒಂದು ಪಟ್ಟ ಕಟ್ಟಿಬಿಟ್ಟಿದ್ದಾರೆ, ಎಪಿ ಸೆಂಟರ್ ಆಫ್ ಟೆರರಿಸಮ್ ಅಂತ. ನೀವು ನೀವು ಆ ಭಯೋತ್ಪಾದಕರನ್ನ ವಹಿಸ್ಕೊಂಬಂದು ನೀವು ಭಾರತದ ಮೇಲೆ ಏನಾದ್ರು ದಾಳಿ ಮಾಡಿದ್ರೆ ಅದರ ಫಲ ನೀವು ಅನುಭವಿಸ್ತೀರ ಅನ್ನೋವಂಥ ಮೆಸೇಜು ಇವತ್ತು ಬಹಳ ಕ್ಲಿಯರ್ ಆಗಿ ನಮ್ಮ ವಿದೇಶಾಂಗ ಸೆಕ್ರೆಟರಿ ಅವರು ಎಲ್ಲರಿಗೂ ಹೇಳಿದ್ದಾರೆ. ಎಲ್ಲೋ ಒಂದು ಕಡೆ ನೋಡಿದ್ರೆ ಈ ಭಯೋತ್ಪಾದಕ ಶಿಬಿರಗಳು ಹಲವು ವರ್ಷಗಳಿಂದ 20-30 ವರ್ಷದಿಂದ ಪಾಕಿಸ್ತಾನದ ರಾಜಕಾರಣಿಗಳಿಗೂ ಕೂಡ ಒಂದು ಥರದಲ್ಲಿ ತಲೆನೋವೇ ಆಗಿದ್ರು ಅಂತ ಅನ್ಸುತ್ತೆ. ಯಾಕಂದರೆ ಇವರು ಆಡಿಸ್ತಾ ಇದ್ರು ಅವ್ರನ್ನ ತಮಗೆ ಹೆಂಗೆ ಬೇಕೋ ಹಾಗೆ ಮಿಲಿಟರಿ ಸಹಾಯ ತೊಗೊಂಡು ಅಂತ. ಮತ್ತು ಪಾಕಿಸ್ತಾನದ ಒಳಗಡೆನೂ ಸಾಕಷ್ಟು ಭಯೋತ್ಪಾದಕ ಚಟುವಟಿಕೆ ಮಾಡ್ತಾ ಇದ್ದಂಥದ್ದು. ಬರೀ ಇದನ್ನೇ ಮಾಡ್ಕೊಂಡು ಬಂದರು, ಅಭಿವೃದ್ಧಿ ಕಡೆ ಗಮನ ಹರಿಸೋಕ್ಕೆ ಬಿಡ್ತಾ ಇರಲಿಲ್ಲ ರಾಜಕಾರಣಿಗಳಿಗೆ. ಇವ್ರಿಗೆ ಸಪೋರ್ಟ್ ಮಾಡಿದ್ರೆ ಮಾತ್ರ ಅವ್ರು ಉಳ್ಕೋಬೇಕು ಅನ್ನೋ ಪರಿಸ್ಥಿತಿ. ಒಂದು ಥರದಲ್ಲಿ ಅವ್ರಿಗೂ ಖುಷಿ ಆಯ್ತು ಅನ್ನೋದು ನಾವು ಅಂದ್ಕೊಬೋದು, ಗೊತ್ತಿಲ್ಲ. ಆದರೆ ಪಾಕ್ ಸೇನಾ ಮುಖ್ಯಸ್ಥ ಏನಿದ್ದಾನೆ ಅವನನ್ನ ಮುಲ್ಲಾನೆ ಅವನು ಅಂತಾನೆ ಕನ್ಸಿಡರ್ ಮಾಡ್ತಾರೆ. ಅಂದರೆ ಆತನು ಕೂಡ ಅದೇ ಥರದ ಮನಸ್ಥಿತಿ ಅವನು ಅಂತ. ಸೊ ಆತ ಸೇನೆಯನ್ನು ಉಪಯೋಗಿಸ್ಕೊಂಡು ಈಗ ಯಾವ ರೀತಿ ರಿಟಾಲಿಯೇಟ್ ಮಾಡ್ಬೋದು ಆ ಒಂದು ಭಯ ಇದೆಯಾ ಹೇಗೆ? ಇನ್ ಶಾರ್ಟ್ ನಾನು ಕೇಳೋದು, ಪಾಕಿಸ್ತಾನದ ರಾಜಕಾರಣಿಗಳಿಗೆ ಸ್ವತಂತ್ರ ನಿರ್ಧಾರ ತಗೊಳ್ಳೋ ಶಕ್ತಿ ಇದೆಯಾ ಅಂತ ಹೇಳಿ. ಅವರು ವೈಯಕ್ತಿಕ ಇಚ್ಛಾಶಕ್ತಿ ಏನೇ ಇರಬಹುದು? ಖಂಡಿತ ಇಲ್ಲ. ಅದು ನಮಗೆಲ್ಲ ಗೊತ್ತು, ಬಹಳ ಚೆನ್ನಾಗಿ ಗೊತ್ತು. ಇವತ್ತು ಯಾವ ಪಾಕಿಸ್ತಾನ ರಾಜಕಾರಣಿಗೂ ಇಂಡಿಪೆಂಡೆಂಟ್ ಆಗಿ ಡಿಸಿಷನ್ ತಗೊಳ್ಳೋ ಶಕ್ತಿ ಇಲ್ಲ. ಅವ್ರಿಗೆ ಬರೇ ಅವರು ಏನು ಮಾಡಿದ್ರು ಇದನ್ನು ಪಾಕಿಸ್ತಾನದ ಜನತೆಗೆ ಒಂದು ತಲೆ ಮೇಲೆ ಹೂಸುತ್ತೋ ಕೆಲಸ ಮಾಡ್ತಾರೆ ಹೊರತು ಬೇರೆ ಏನೂ ಇಲ್ಲ. ನೀವು ಹೇಳಿದ್ರಲ್ಲ ಶ್ರೀಲಕ್ಷ್ಮಿ, ಆಸಿಫ್ ಮುನ್ವೀರ್ ಕಥೆ ನೋಡಿ. ಇವತ್ತು ಆ ಪಾಕಿಸ್ತಾನಲ್ಲಿ ಯಾವ ಥರ ಇವತ್ತು ಸಂದರ್ಭ, ಯಾವ ಥರ ಸಿಚುವೇಶನ್ ಇದೆ. ಡ್ಯುರಾಂಡ್ ಲೈನಲ್ಲಿ ಅದೇ ಪಾಕಿಸ್ತಾನ ಆರ್ಮಿ ಆಫ್ಘನ್ ಆರ್ಮಿ ಜೊತೆಗೆ ಯುದ್ಧ ಮಾಡ್ತಾರೆ. ಅದೇ ಪಾಕಿಸ್ತಾನ ಆರ್ಮಿ ಬಹಳ ಕೆಟ್ಟದಾಗಿ ಯುದ್ಧ ನಡೀತಾ ಇದೆ. ಡ್ಯುರಾಂಡ್ ಲೈನ್ ಒಪ್ಕೊಂಡೇ ಇಲ್ಲ ಅಫ್ಘಾನಿಸ್ತಾನ 1893ಇಂದ. ಈ ಕಡೆ ಖೈಬರ್ ಪಖ್ತೂನ್ವಾಲಿ ತೆಹರಿಕೆ ತಾಲಿಬಾನ್ ಹೊಡಿತಾ ಇದ್ದಾರೆ ಅವ್ರಿಗೆ, ಪಾಕಿಸ್ತಾನ ಆರ್ಮಿಗೆ. ಈ ಕಡೆ ಬಲೂಚ್ ನ್ಯಾಷನಲ್ ಆರ್ಮಿ ಮೊನ್ನೆ 104 ಪಾಕಿಸ್ತಾನಿ ರೇಂಜರ್ಸ್ ಸಾಯಿಸ್ಯಾರೆ. ಅಂದರೆ 3 ಕಡೆಯಿಂದ ಅವ್ರಿಗೆ ಹೊಡೆತ ಬೀಳ್ತಾನೆ ಇದೆ. ಎಷ್ಟೋ ಜನ ಪಾಕಿಸ್ತಾನ ಆರ್ಮಿ ಸೈನಿಕರು, ಬಲೂಚ್ ಸೈನಿಕರು, ಅವರು ನಮಗೆ ಪಾಕಿಸ್ತಾನಕ್ಕೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಅವರು ರಿಸೈನ್ ಮಾಡಿದಾರ ಎನ್ನುವಂಥ ಒಂದು ಸುದ್ದಿನೂ ಬರ್ತಾ ಇದೆ. ಅದು ಅನ್ವೆರಿಫೈಡ್ ನ್ಯೂಸು, ನಮಗೆ ಗೊತ್ತಿಲ್ಲ, ಮಾಡಿರ್ಬೋದು ನಿಜವಾಗ್ಲೂ. ಇಂಥ ಒಂದು ಸಂದರ್ಭದಲ್ಲಿ ಅವ್ರು ನಮ್ಮ ಮೇಲೆ ಯುದ್ಧ ಮಾಡೋಕ್ಕೆ ಬರ್ತಾರ? ಅವ್ರಿಗೆ ಯಾರ ಜೊತೆ ಯುದ್ಧ ಮಾಡ್ತಾರೋ? ಅವರು ತಮ್ಮ ದೇಶದಲ್ಲಿ ಎಂಥ ಸ್ಥಿತಿ ಇದೆ ಇವತ್ತು ಅಂದರೆ, ನೀರಿಲ್ಲ, ತಿನ್ನೋಕ್ಕೂ ಊಟ ಇಲ್ಲ ಅವ್ರಿಗೆ. ಅವ್ರ ದೇಶದ ಜನಗಳೇ ಅದ್ದು ಬಿದ್ದಿದ್ದಾರೆ. ಅವ್ರಿಗೆ ಫ್ಯೂಲ್ ಇಲ್ಲ. ಯಾಕೆಂದರೆ ಕರಾಚಿ ಪೋರ್ಟ್ ಎದುರಿಗೆ ನಮ್ಮದು INS ವಿಕ್ರಾಂತ್ ನಿಂತಿದೆ, ಆಮೇಲೆ ನಮ್ಮದು ವಾರ್ಶಿಪ್ಸ್ ನಿಂತಿದೆ. ಅವ್ರಿಗೆ ಫ್ಯೂಲ್ ಇಲ್ಲ, ಅವ್ರಿಗೆ ಊಟ ಇಲ್ಲ, ನೀರಿಲ್ಲ, ಆಮೇಲೆ ಕಂಪ್ಲೀಟ್ ವರ್ಲ್ಡ್ ಒಪಿನಿಯನ್ನು ಅಗೇನ್ಸ್ಟ್ ದಮ್. ಇಂಥ ಒಂದು ಸಿಚುವೇಶನಲ್ಲಿ ಅವ್ರು ನಮ್ಮನ್ನು ಹೊಡೆಯಕ್ಕೆ ಬರ್ತಾರ? ನಿಜವಾಗ್ಲೂ ಬಂದರೆ ನಾವು ರೆಡಿ ಆಗಿದ್ದೀವಿ. ಒಂದು ಬ್ರೇಕ್ನ ಸಮಯ. ಬ್ರೇಕಿಂದ ಬಂದಾದ್ಮೇಲೆ UNSC ಮುಂದೆ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಾ ಇದ್ದ